ಗುಡ್ ಮಾರ್ನಿಂಗ್. ತತ್ಕಾಲಲ್ಲಿ 1 ಇಯರ್ಗೆ FSSA ಮಾಡೋದು ಮೊಬೈಲಲ್ಲಿ ಹೇಗೆ ಮಾಡ್ಬೋದು ಅಂತ ತುಂಬ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಅದೇ ತರ ನೀವು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಫಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟು ಆಧಾರ್ ಕಾರ್ಡು, ನೆಕ್ಸ್ಟು ಬಿಲ್ಡಿಂಗ್ ಫೋಟೋ ಅಂತ ಹೇಳಿದ್ರೆ DP ಶಾಪ್ದಾಗಿರ್ಬೋದು ಅಥವಾ ಮನೆದು ಇಡೀ ಬಿಲ್ಡಿಂಗ್ದು ಒಂದು ಫೋಟೋ ಆಗಿರ್ಬೋದು. ನೆಕ್ಸ್ಟ್ ಬಂದು KEB ಬಿಲ್ಲು ಅಥವಾ ರೆಂಟಲ್ ಅಗ್ರಿಮೆಂಟ್ ಯಾವ್ದಾದ್ರು ಆಗಿರ್ಬೋದು. ನೆಕ್ಸ್ಟ್ ಬಂದು ನಿಮ್ಗೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಪ್ಯಾನ್ ಕಾರ್ಡ್ ಒಂದು. ನೆಕ್ಸ್ಟ್ ಬಂದು ನಿಮ್ಗೆ DP ಕನ್ಸಲ್ಟೆಂಟ್ ಅಗ್ರಿಮೆಂಟ್ ಕಾಪಿ ಅಂತ ಇರುತ್ತಲ್ಲ, ಸೊ ಅದನ್ನ ನೀವು ಡೌನ್ಲೋಡ್ ಮಾಡಿ ಇಷ್ಟು ಡಾಕ್ಯುಮೆಂಟ್ ನೀವು ರೆಡಿ ಮಾಡಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ಯಾವ ತರ ಮೊಬೈಲಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಲರಿಲಿ ಹೋಗಿ ಪ್ರಾಡಕ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. KEB ಬಿಲ್ಲು, ಬಿಲ್ಡಿಂಗ್ ಫೋಟೋ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಒಂದು ಫೋಟೋ, ಮತ್ತೆ ನಿಮ್ದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇದ್ರೆ ಆ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಮೋದಿ ಕೇರ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಕಾಂಟ್ರಾಕ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೈನ್ ಇನ್ ಮಾಡಬೇಕು. ಅಲ್ಲಿ MCA ನಂಬರು, ಪಾಸ್ವರ್ಡ್ ಕೊಡಬೇಕು. ಅದು ಕೊಟ್ಟಿದ ಕೂಡಲೇ ನಿಮಗೆ ಮೋದಿ ಕೇರ್ ಆ್ಯಪ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ಸ್ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ಕ್ಲೋಸ್ ಮಾಡಿ 3 ಲೈನ್ಸ್ ಡಾಟ್ ಕ್ಲಿಕ್ ಮಾಡಿ ಪ್ರೊಫೈಲ್ಗೆ ಹೋಗಿ. ಸೊ ಅಲ್ಲಿ ಕಾಂಟ್ರಾಕ್ಟ್ ಡೌನ್ಲೋಡ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಅಲ್ಲಿ ಕ್ಲಿಕ್ ಟು ಡೌನ್ಲೋಡ್ ಅಂತ ಬರುತ್ತೆ. 2 ಮಿನಿಟ್ಸ್ ನಿಮ್ಗೆ ಟೈಮ್ ತಗೊಳುತ್ತೆ. ಸೊ ಅದನ್ನ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಾದ್ಮೇಲೆ ಡಾಕ್ಯುಮೆಂಟ್ಸ್ ಈ ತರ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ನೋಡಿ ಅದನ್ನ ನಿಮ್ಗೆ ಅಲ್ಲಿ ಸ್ಕ್ರೀನ್ ಶಾಟ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಇರುತ್ತಲ್ಲ, ಸೊ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದು ಇಟ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದೇ ಗೂಗಲ್ ಅಲ್ಲಿ SCOS FSSI ಅನ್ನೋದು ಒಂದು ಆ್ಯಪ್ ಇದೆಯಲ್ಲ, ಅದರಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಈ ತರ ನಿಮ್ಗೆ ಶೋ ಆಗುತ್ತೆ. ಈ ತರ ಪೇಜ್ ನಿಮ್ಗೆ ಶೋ ಆಗುತ್ತೆ. ಸೊ ಇಲ್ಲಿ ನಮಗ್ ಬೇಕಾಗಿರೋದು ತತ್ಕಾಲ್, ಅಪ್ಲೈ ಟು ತತ್ಕಾಲ್ ಲೈಸೆನ್ಸ್ ರಿಜಿಸ್ಟ್ರೇಷನ್. ಇದನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ರೋಸೆಸ್ ಅಂತ ಇರುತ್ತೆ. ಪ್ರೋಸೆಸ್ಗೆ ಹೋಗಿ ಪ್ರೋಸೆಸ್ ಆದ್ಮೇಲೆ ನಿಮಗೆ ಶೋ ಆಗ್ತಾ ಇರುತ್ತೆ. ಫಸ್ಟ್ ಟ್ರೇಡ್ ರಿಟೇಲರ್ ಅಂತ ತಗೊಳ್ಳಿ. ನೆಕ್ಸ್ಟ್ ಡೈರೆಕ್ಟ್ ಸೆಲ್ಲರ್ ಅಂತ ತಗೊಳ್ಳಿ. ಅದರಲ್ಲಿ 12 lakhs ಅಂದ್ರೆ 12 lakhs, 1 ವರ್ಷಕ್ಕೆ 12 lakhs ಒಳಗಡೆ ಸೇಲ್ಸ್ ಮಾಡೋರು ಡೈರೆಕ್ಟ್ ಸೇಲರ್ ಅಂತ ತಗೋಬೇಕು. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಆಪ್ಷನ್ಸ್ ಏನಂದ್ರೆ DP ಅವ್ರು ಏನಾದ್ರು ಇದ್ರೆ ಅಲ್ಲಿ ಸ್ಟೋರೇಜ್ ಆಪ್ಷನ್ಸ್ ಇದೆ. ಅದು ಸೇಮ್ 12 lakhs ಅಂತಾನೆ, ಬಿಲೋ 12 lakhs ಅಂತ ಇದೆ. ಸೊ ಅದನ್ನ ತಗೊಳ್ಳಿ. ನೆಕ್ಸ್ಟ್ ರಿಟೇಲರ್ ಅಂತ ಇದೆ. ಸೊ ಅದನ್ನ ತಗೊಳ್ಳಿ. ನೆಕ್ಸ್ಟ್ ಡೈರೆಕ್ಟ್ ಸೆಲ್ಲರ್ ಅಂತ ಇದೆ. ಈ 4 ಆಪ್ಷನ್ಸ್ DP ಅವ್ರಿಗೆ ಸಂಬಂಧಪಡುತ್ತೆ. ಬಟ್ ಡಾಕ್ಯುಮೆಂಟ್ ಸೇಮ್ ಆಗಿರುತ್ತೆ. ಒಂದು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಏನಿರುತ್ತೆ ಅಂತ ಹೇಳಿದ್ರೆ DP ಅಗ್ರಿಮೆಂಟ್ ಕಾಪಿ ಅಂತ ಇರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ ಆ್ಯಪ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ಡೌನ್ಲೋಡ್ ಆಗಿದ ಕೂಡಲೇ ಸೊ ಇದೇನಾಗುತ್ತೆ, ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಪೇಜ್ ಪ್ರೋಸೆಸ್ ಅಂತ ಕೊಟ್ಟಿದ ತಕ್ಷಣ ಒಂದು ಪೇಜ್ಗೆ ಹೋಗುತ್ತೆ, ಅಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ಗೆ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಪ್ಯಾನ್ ಡೀಟೇಲ್ಸ್ ಕೇಳುತ್ತೆ. ಪ್ಯಾನ್ ಡೀಟೇಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಪ್ಯಾನ್ ನಂಬರ್ ಹಾಕ್ಬೇಕು. ಬ್ಲರ್ ಆಗಿರೋದು ಏನಕ್ಕೆ ಅಂತ ಹೇಳಿದ್ರೆ ನನ್ನ ಪ್ಯಾನ್ ಡೀಟೇಲ್ಸ್ ನಿಮಗೆ ತೋರಿಸಬಾರ್ದಲ್ಲ, ಸೊ ಅದಕ್ಕೆ ನಾನು ಬ್ಲರ್ ಮಾಡಿದೀನಿ. ನೆಕ್ಸ್ಟ್ ಅಲ್ಲಿ ನೀವು ಪ್ಯಾನ್ ನಂಬರ್ ಹಾಕ್ಬೇಕು. ಸೆಕೆಂಡರಿಲಿ ಪ್ಯಾನ್ ನೇಮ್ ಹಾಕ್ಬೇಕು. ಪ್ಯಾನ್ ಅಲ್ಲಿ ಏನ್ ನೇಮ್ ಇದೆ ಅದು ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಚಂದ್ರಕಲಾ J ಅಂತ ಇದೆ. J ಅಂದ್ರೆ ಏನು? J ಅಂದ್ರೆ ನಮ್ಮ ಡ್ಯಾಡಿ ಹೆಸರು. ಚಂದ್ರಕಲಾ ಜಗದೀಶ್ ಮೋತ್ರೆ ಅಂತ ಇರುತ್ತೆ. ಅದು ನಿಮಗೆ ಗೊತ್ತಿರಲ್ಲ, ಅಥವಾ ಅಲ್ಲಿ ನೇಮ್ ಇರುತ್ತಾ ಅಥವಾ ಇರಲ್ಲ ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನ ನೀವು ಒಂದ್ಸಾರಿ ನೀವು ಕ್ಲಾರಿಫೈ ಮಾಡ್ಕೋಬೇಕು. ಸರ್ ನೇಮು ಮತ್ತೆ ನಿಮ್ಮ ಡ್ಯಾಡಿ ಹೆಸರು ಬೇರೆ ಹೆಸರೆಲ್ಲ ಇರುತ್ತೆ. ಅದನ್ನ ಉಲ್ಟಾ ಪಲ್ಟಾ ಮಾಡಿ ನೀವು ಅಲ್ಲಿ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ ಪ್ಯಾನ್ ಡೇಟ್ ಕೇಳುತ್ತೆ. ಪ್ಯಾನ್ ಡೇಟ್ ನೀವೇನ್ ಬರ್ತ್ ಡೇಟ್ ಇರುತ್ತೆ, ಸೊ ಅದನ್ನ ಅಲ್ಲಿ ಎಂಟರ್ ಮಾಡಿ. ಅದು ಬ್ಲರ್ ಮಾಡಿದೀನಿ. ಸೊ ಎಂಟರ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ ಮೇಲ್ ಫಿಮೇಲ್ ಅಂತ ಕೇಳುತ್ತೆ. ಸೊ ಅದು ಒಂದು ಆಪ್ಷನ್ಸ್ ಬರ್ತದೆ. ಅದು ಆಪ್ಷನ್ಸ್ ಬಂದಿದ್ ಕೂಡಲೇ ಸಬ್ಮಿಟ್ ಅಂತ ಕೊಡಿ. ಸೊ ಅದು ಎಲ್ಲಿ ಹೋಗುತ್ತೆ, ಡೈರೆಕ್ಟ್ ಆಗಿ ವೆಬ್ ಪೇಜ್ಗೆ ಹೋಗುತ್ತೆ, ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ಗೆ ಹೋಗುತ್ತೆ. ನೀವಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದೀರಾ ಇಲ್ವಾ ಅಂತ ತೋರಿಸುತ್ತೆ. ಸೊ ತೋರಿಸಿದ ಕೂಡಲೇ ನೆಕ್ಸ್ಟ್ ನೀವಲ್ಲಿ ಯಾವ ಅಡ್ರೆಸ್ ಕೇಳುತ್ತೆ. ನೀವು ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ ಅಲ್ಲಿ ಟೈಪ್ ಮಾಡಿ. ನಿಮ್ದು ಏರಿಯಾ ಯಾವ್ದು ಬರುತ್ತೆ, ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ, ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ, ಸೊ ಅದನ್ನೆಲ್ಲ ಒಂದ್ಸರಿ ನೀವು ನೋಡ್ಕೊಳ್ಳಿ. ಪಿನ್ ಕೋಡ್ ಹಾಕಿ ಫುಲ್ ಅಡ್ರೆಸ್ ಟೈಪ್ ಮಾಡಿ. ಆ ಟೈಪ್ ಮಾಡಿದ ಕೂಡಲೇ ನಿಮ್ಗಲ್ಲಿ ಶೋ ಆಗುತ್ತೆ. ಸೇಮ್ ಅಡ್ರೆಸ್ ಇದ್ರೆ ಎಸ್ ಅಂತ ಕೊಡಿ. ಡಿಫ್ರೆಂಟ್ ಅಡ್ರೆಸ್ ಇದ್ರೆ ಸೊ ಅಲ್ಲಿ ಸೆಕೆಂಡರಿ ಅಡ್ರೆಸ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಂತ ಹೋಗ್ಬೋದು.
ಸೊ ಅಲ್ಲಿ ಅಡ್ರೆಸ್ ಪಿನ್ ಕೋಡ್ ಎಲ್ಲ ಕೊಟ್ಟು ಅಡ್ರೆಸ್ ಎಲ್ಲ ಟೈಪ್ ಮಾಡಿ ಆದ್ಮೇಲೆ ಸೆಕೆಂಡ್ ಒಂದು ಆಪ್ಷನ್ಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಮಾರ್ಕ್ ಅದು ಮೆನ್ಷನ್ ಮಾಡಿ, ಸೇಮ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀವಿ ನೋಡಿ ಬ್ಲೂ, ಅಲ್ಲಿ ಸೆಕೆಂಡರಿ ಅಡ್ರೆಸ್ ಅಲ್ಲಿ ನೀವು ಎಂಟ್ರಿ ಮಾಡ್ತಾ ಬರ್ಬೋದು. ಅಥವಾ ಸೇಮ್ ಅಡ್ರೆಸ್ ಇದ್ರೆ ಸೊ ನಾನು ಆಗ್ಲೇ ಹೇಳ್ದಾಗೆ ಎಸ್ ಅಂತ ಕೊಟ್ರೆ ಸೇಮ್ ಅಡ್ರೆಸ್ ಬರುತ್ತೆ. ಓಕೆ, ಸೊ ನಾನು ಈ ತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈಸಿಯಾಗಿ. ನಿಮ್ಗೆ ಅಲ್ಲಿ ಗೊತ್ತಿರುತ್ತೆ ಬ್ಯಾಂಗ್ಳೂರ್ ಅಂದ್ರೆ BBMP ರೌಂಡ್ ಬರುತ್ತೆ. ಔಟ್ ಸೈಡ್ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ಯಾವ್ದು ಡಿಸ್ಟಿಕ್ ಯಾವ್ದು, ಸ್ಟೇಟ್ ಯಾವ್ದು, ರೀಸನ್ ಯಾವ್ದು, ಸೊ ಅದೆಲ್ಲ ತೋರಿಸುತ್ತೆ. ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡ್ಕೊಂತ ಕಾಮನ್ ಆಗಿ ನೀವು ಅಪ್ಲೋಡ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಬಂದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಟೆಲಿಫೋನ್ ನಂಬರ್ ಎಲ್ಲ ಕೇಳುತ್ತೆ, ಅದೆಲ್ಲ ಏನು ಬೇಡ. ಜಸ್ಟ್ ಮೊಬೈಲ್ ನಂಬರ್ ನೀವು ಯಾವ್ದು ಆಧಾರ್ ಕೊಟ್ಟಿರ್ತೀರ ಆ ಆಧಾರ್ ಕಾರ್ಡ್ ಕೊಟ್ಟಿರೋಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಿಮ್ದು ಮೇಲ್ ಐ ಡಿ. ನಿಮ್ದು ಮೇಲ್ ಐ ಡಿ ಜ್ಞಾಪಕ ಇಟ್ಕೊಳ್ಳಿ. ಆ ಮೇಲ್ ಐ ಡಿನ ಅಲ್ಲಿಗೆ ಸೆಕೆಂಡ್ ಒನ್ ಅಲ್ಲಿ ಟೈಪ್ ಮಾಡಿ. ಏನು ಸೆಕೆಂಡ್ ಒನ್ ಕಾಲಮ್ಸ್ ಇದೆಯಲ್ಲ, ಇಮೇಲ್ ಐ ಡಿ ಅಂತ ಬರುತ್ತೆ, ಅಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಬಂದು ಆಧಾರ್ ನಂಬರ್ ಕೇಳುತ್ತೆ. ಸೊ ಆಧಾರ್ ನಂಬರ್ ಕೇಳುತ್ತೆ. ನಿಮ್ದು ಏನ್ ಆಧಾರ್ ನಂಬರ್ ಅಂದ್ರೆ ಮೊಬೈಲ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ನಂಬರ್. ಅದನ್ನ ನೀವಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. 12 ನಂಬರ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಸೊ ಅದನ್ನ ಚೆಕ್ ಮಾಡಿ 12 ನಂಬರ್ಸ್ ಅಬ್ಮಿಟ್ ಮಾಡಿ. ಜೊತೆಗೆ ಅದು ಸ್ಪೇಸ್ ಏನ್ ಬೇಕಾಗಿಲ್ಲ. ಸೊ ಹಾಗೆ ನೀವು ಡೈರೆಕ್ಟ್ ಆಗಿ ಕೊಟ್ರೆ ತಗೊಳುತ್ತೆ. ನೆಕ್ಸ್ಟ್ ಅಲ್ಲಿ ಪ್ರೋಸೆಸ್ ಅಂತ ಕೊಡಿ. 1 ವರ್ಷಕ್ಕೆ ತತ್ಕಾಲ್ ಇದು ತಗೊಳ್ಳಿ. ನೆಕ್ಸ್ಟ್ ಅಲ್ಲಿ 10 ಕ್ಯಾಟಗರಿ ಬರುತ್ತೆ. ನಿಮ್ಗೆ ಕನ್ಫ್ಯೂಷನ್ ಏನೂ ಆಗಲ್ಲ. ಅಲ್ಲಿ ಏನು 10 ಕ್ಯಾಟಗರೀಸ್ ಇದೆ ಆ 10 ಕ್ಯಾಟಗರೀಸ್ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂಡ್ ಹ್ಯಾಡ್ ಅಂತ ಕೊಡ್ಬೇಕು. ಮಸ್ಟ್ ಅಂಡ್ ಶುಡ್ ಸೇವ್ ಅಂಡ್ ಹ್ಯಾಡ್ ಅಂತ ಕೊಟ್ರೆ ಮಸ್ಟ್ ಅಂಡ್ ಶುಡ್ ತಗೊಳುತ್ತೆ. ಅದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೇವ್ ಅಂಡ್ ಹ್ಯಾಡ್ ಅನ್ನೋದು. ಆ ಸೇವ್ ಅಂಡ್ ಹ್ಯಾಡ್ ಅನ್ನೋದು ನೀವೇನಾದ್ರೂ ಮರ್ತ್ರೆ ಅಲ್ಲಿ ಒಂದು ಮೈನಸ್ ಆಗ್ತಾ ಬರುತ್ತೆ. ಅಂದ್ರೆ ಕ್ಯಾಟಗರಿ ಕೊಟ್ಟಿರೋಂತ 10 ಕ್ಯಾಟಗರಿನ ಒಂದ್ಸಾರಿ ಚೆಕ್ ಮಾಡ್ಕೋಬೇಕು ಪ್ರತಿಯೊಂದು. ಸೊ ಪ್ರತಿಯೊಂದು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಅಂದ್ರೆ ನಾನು 10 ಕ್ಯಾಟಗರಿ ಮಾಡಿದೀನ ಅಂತ ಕನ್ಫರ್ಮೇಶನ್ಗೋಸ್ಕರ ಒಂದು ಮೆಸೇಜ್ ಬರುತ್ತೆ. ಏನಂದ್ರೆ ಇದು ಕನ್ಫರ್ಮ್ ಅಂದ್ರೆ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದೀರಾ ಅಂತ ಒಂದ್ಸರಿ ಕ್ಲಾರಿಫೈ ಇಲ್ಲೂ ಮಾಡ್ಕೊಬಹುದು. ನೆಕ್ಸ್ಟ್ ತೋರಿಸುತ್ತೆ. ನಾನು ಅದ್ ಹೇಗೆ ತೋರಿಸುತ್ತೆ ಅಂತ ಹೇಳ್ತೀನಿ. FMB ಅಂತ ಇದೆ ಒಂದು, ಅದೇನ್ ನೀವು ತಲೆ ಕೆಡ್ಸ್ಕೊಬೇಡಿ, ಅದನ್ನೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವತ್ತಿನ ಡೇಟ್ ಹಾಕಿ ನಾಟ್ ಅಪ್ಲಿಕಬಲ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಅಲ್ಲಿ ಎಸ್ ಅಂತ ಕೊಡೋ ಅವಶ್ಯಕತೆ ಇಲ್ಲ, ಅದೇ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪ್ರೋಸೆಸ್ ಅಂತ ಕೊಡಿ. ಪ್ರೋಸೆಸ್ ಅಂತ ಕೊಟ್ಮೇಲೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಬರುತ್ತೆ. ಒಂದು ಏನಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿರಲ್ಲ ಇಂಡಿವಿಜುವಲ್ ಅಂತ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದ್ಸರಿ ಕ್ರಾಶ್ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲಾರು ಮೊಬೈಲ್ ಅಲ್ಲಿ ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು 2 ಟೈಮ್ಸ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ರೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ 10 ಕರೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಅಲ್ಲಿ ಲೊಕೇಶನ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವೇನ್ ಅಡ್ರೆಸ್ ಆಧಾರ್ ಅಡ್ರೆಸ್ ಕೊಟ್ಟಿರ್ತೀರ ಫಸ್ಟ್ ಅಡ್ರೆಸ್, ಸೊ ಅದು ಲೊಕೇಟ್ ಆಗಿರುತ್ತೆ. ನೀವ್ ಎಲ್ಲಿ ಇರ್ತೀರಾ ಏನು ನೀವು ಲೊಕೇಟ್ ಮಾಡ್ಕೊಬಹುದು, ಅದೇ ಅಡ್ರೆಸ್ ಅಲ್ಲಿ ಇರ್ತೀರಾ ಏನು ಅಂತ. ಅದ್ ಕೊಟ್ಟಾದ ಕೂಡಲೇ ಪ್ರೋಸೆಸ್ ಅಂತ ಕೊಟ್ಟಿದ ಕೂಡಲೇ 2 OTP ಬರುತ್ತೆ. ಒಂದು ಆಧಾರ್ OTP ಬರುತ್ತೆ, ಇನ್ನೊಂದು FSSA ಒಂದು OTP ಬರುತ್ತೆ. FOSCOS ಆ ತರ 2 OTP ಬರುತ್ತೆ. ಮಸ್ಟ್ ಅಂಡ್ ಶುಡ್ ಒಂದೇ ನಂಬರಿಗೆ ಬರುತ್ತೆ. ಆ ಒಂದೇ ನಂಬರು ನೀವು ಅಲ್ಲಿ OTP ತಗೊಂಡು, ಒಂದೇ ನಂಬರ್ ಇಂದ ಬಂದಿರೋ OTP ತಗೊಂಡು ನೀವಲ್ಲಿ ಏನು OTP ನ ಎಂಟ್ರಿ ಮಾಡ್ಬೇಕು. ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ರೆ ನೀವು ಅಲ್ಲಿ ಕರೆಕ್ಟ್ ಆಗಿ ತಗೊಂಡಿರೋ 10 ಡೀಟೇಲ್ಸ್ ಕರೆಕ್ಟ್ ಆಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ದು ಇಮೇಲ್ ಐಡಿ ಹಾಕ್ಬೇಕು. ನಿಮ್ದು ಯಾವ್ದು ಮೇನ್ ನಂಬರ್ ಹಾಕ್ತಾ ಬಂದಿದ್ರಿ ಆ ನಂಬರ್ ಹಾಕ್ಬೇಕು. ನೆಕ್ಸ್ಟ್ ಸೆಲ್ಫ್ ಅಂತ ಕೇಳುತ್ತೆ. ನೀವೇ ಅಲ್ವಾ ನೀವು ಮಾಡ್ಕೋತಾ ಇರೋದು, ಅಂದ್ರೆ FSSA ಮಾಡ್ಕೊತಾ ಇರೋದು ನೀವೇ ಅಲ್ವಾ. ಸೊ ಅದನ್ನ ಸೆಲ್ಫ್ ಅಂತ ತಗೊಂಡು ನೀವೇ ಸೆಲ್ಫ್ ಅಂತ ಕೊಟ್ಟು ನೀವಲ್ಲಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಬೇಡ ಸೆಲ್ಫ್ ಬೇಡ, ಬೇರೆ ಹಸ್ಬೆಂಡ್ ಫ್ರೆಂಡ್, ಸೊ ಬೇರೆ ಯಾವ್ದೋ ಆಪ್ಷನ್ಸ್ ಇರುತ್ತೆ, ಅದು ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನ ನೀವಲ್ಲಿ ಕೊಡ್ತಾ ಹೋಗ್ಬೋದು. ಬಟ್ ಏನಂದ್ರೆ ನಾವು ಮಾಡ್ತಾ ಇರೋದ್ರಿಂದ ಸೊ ಸೆಲ್ಫ್ ಅಂತಾನೆ ತಗೋಬೇಕು. ಸೆಲ್ಫ್ ಅಂತಾನೆ ಕ್ಲಿಕ್ ಮಾಡಿ. ಅಲ್ಲಿ ನಿಧಾನ ಈ 2 ಟೈಮ್ಸ್ ಟೈಮ್ ತಗೊಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಟೈಪ್ ಮಾಡ್ಬೇಕಲ್ವಾ, ಸೊ ಹಾಗಾಗಿ ಕಾಪಿ ಪೇಸ್ಟ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡರಿ ಅಡ್ರೆಸ್ ಇದೆಯಲ್ಲ ಅದೇನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಪಾಸ್ವರ್ಡ್ ಇರುತ್ತೆ, ಅಲ್ಲಿ ಲಾಗಿನ್ ID ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಸೇಮ್ ನೇಮ್ ಕೊಡಿ. ಫಸ್ಟ್ ಲೆಟರ್ ಕ್ಯಾಪಿಟಲ್, ಈಗ ಫಾರ್ ಎಕ್ಸಾಂಪಲ್ ಕಲಾ, KALA ಕಲಾ, ಫಸ್ಟ್ ಲೆಟರ್ ಕ್ಯಾಪಿಟಲ್, ಸ್ಮಾಲ್ ಲೆಟರ್ @123 ಕಲಾ @123 ಫಸ್ಟ್ ಲೆಟರ್ ಕ್ಯಾಪಿಟಲ್. ಆ ತರ ನೀವು ಈಸಿಯಾಗಿ ಕೊಡ್ತಾ ಬನ್ನಿ. ಏನಕ್ಕೆ ಅಂತ ಹೇಳಿದ್ರೆ ಇದು 1 ವರ್ಷದವರೆಗೂ ನಿಮ್ಗೆ ಜ್ಞಾಪಕ ಇರಬೇಕು. ಅದಾದ್ಮೇಲೆ OTP ಬರುತ್ತೆ. ಒಂದು OTP ಎಂಟ್ರಿ ಮಾಡಿದ ಕೂಡಲೇ ಸಕ್ಸಸ್ಫುಲ್ ಅಂತ ಬರುತ್ತೆ.
ಸಕ್ಸಸ್ಫುಲ್ ಅಂತ ಬಂದಿದ್ ಕೂಡ್ಲೆ ಸೊ ಅದೇನಾಗತ್ತೆ, ನಿಮ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂತ ಕೇಳುತ್ತೆ. ಫೋಟೋ ಎಲ್ಲಿರುತ್ತೆ, ನಿಮ್ ಗ್ಯಾಲರಿನಲ್ಲಿ ಫೋಟೋ ಇರುತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೋ. ಫಸ್ಟ್ ಯಾವ್ದು ಮಾಡ್ಬೇಕು, ನಿಮ್ದು ಫೋಟೋನ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೀವು ಆಧಾರ್ ಕಾರ್ಡ್ ಕೇಳುತ್ತೆ. ಸೊ ಅಲ್ಲಿ ಕೊಡ್ಬೇಕು, ಅಪ್ಲೋಡ್ ಅಂತ ಇದೆ, ಅದನ್ನ ಕೊಡ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಗೆ ಪ್ರೂಫ್, ಅದರಲ್ಲಿ ನಿಮ್ಗೆ ಯಾವ ಆಪ್ಷನ್ಸ್ ತಗೋತೀರಾ, ಪ್ರೂಫ್ ಆಫ್ ಪ್ರಾಮಿಸಿ ಅಂತ ಇದೆಯಲ್ಲ, ಸೊ ಅದನ್ನ ತಗೊಂಡು ನೀವಲ್ಲಿ ಯಾವ್ದು ನೀವು ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ಅಂದ್ರೆ ಯಾವ್ದು ನೀವು ಅಟ್ಯಾಚ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ನಿಮ್ದು ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಯಾವ್ದು ಕಂಪನಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಅದನ್ನಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಆದ್ರೂ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ ಎನಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಸೊ ಅದನ್ನು ತಗೊಬಹುದು. ಫೋಟೋಗ್ರಫಿನಲ್ಲಿ ನಿಮ್ದು ಬಿಲ್ಡಿಂಗ್ ಫೋಟೋ ಅಂತ ಕೇಳಿದೀನಲ್ಲ, ಆ ಬಿಲ್ಡಿಂಗ್ ಫೋಟೋನ ತಗೊಬಹುದು. DP ಆಗಿದ್ರೆ DP ಫೋಟೋನು ತಗೊಬಹುದು. ನೆಕ್ಸ್ಟ್ ಎನಿ ಅದರ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಅಲ್ಲಿ ಮೆನ್ಷನ್ ಮಾಡ್ಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ. ಪ್ಯಾನ್ ಕಾರ್ಡ್ ಅಂತ ಮೆನ್ಷನ್ ಮಾಡಿ ಚೂಸ್ ಫೈಲ್ ಮಾಡಿ, ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕು. ಅಪ್ಲೋಡ್ ಅಂತ ಕೊಟ್ಟಿದ್ ಕೂಡಲೇ ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ ಕೇಳುತ್ತೆ. ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು. ಯಾವ್ದು ಅಂತ ಹೇಳಿದ್ರೆ ಕರೆಂಟ್ ಬಿಲ್ಲು ಅಥವಾ KB ಬಿಲ್ಲು, ವಾಟರ್ ಬಿಲ್ಲು. ಸೊ ಈ ಮೂರುನು ನಿಮ್ಮ ಹೆಸರಲ್ಲೇ ಇರುತ್ತೆ, 100% ನಿಮ್ಮ ಹೆಸರಲ್ಲೇ ಇರುತ್ತೆ. ಸೊ ಅದನ್ನ ನೀವು ಕೊಡ್ತಾ ಹೋಗ್ಬೋದು. ಸೊ ಸೆಲೆಕ್ಟ್ ಮಾಡಿದ ಕೂಡಲೇ ಚೂಸ್ ಮಾಡ್ಕೊಂಡು ಅಪ್ಲೋಡ್ ಅಂತ ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿ ಬಂದು ಒಂದು ಆಪ್ಷನ್ಸ್ ಬರುತ್ತೆ, ಏನಂದ್ರೆ ಡಿಕ್ಲರೇಷನ್ ಫಾರ್ಮ್ಸ್ ಎಲ್ಲ ಬರುತ್ತೆ, ಕೆಳಗಡೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಅಷ್ಟೇ, ನೀವು ಯಾವುದು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೆ ಫೋಟೋನ ಕಲೆಕ್ಟ್ ಮಾಡ್ಕೊಂಡು ಸೊ ಅಪ್ಲೋಡ್ ಮಾಡಿ, ಕೆಳಗಡೆ ನಿಮ್ದು ಏನ್ ಅಗ್ರಿಮೆಂಟ್ ಕಾಪಿ ಇರುತ್ತೆ, ಸೊ ಆಧಾರ್ ಕಾರ್ಡ್ ಇರುತ್ತೆ, ಸೊ ಆಧಾರು, ಅಗ್ರಿಮೆಂಟ್ ಕಾಪಿ, ಪ್ಯಾನ್ ಕಾರ್ಡು, ನಿಮ್ಮ ಬಿಲ್ಡಿಂಗ್ ಫೋಟೋ, ಮತ್ತೆ ನಿಮ್ದು ಪ್ರಾಡಕ್ಟ್ ಫೋಟೋ ಇದ್ರ ಪ್ರಾಡಕ್ಟ್ಸ್ ಫೋಟೋಸ್. ಸೊ ಇದನ್ನೆಲ್ಲಾನು ನೀವು ಅಪ್ಲೋಡ್ ಮಾಡ್ತಾ ಬರ್ಬೋದು. ನೀವು ಅಲ್ಲಿ ಏನು ನೀವು ಅಟ್ಯಾಚ್ ಮಾಡ್ತೀನ ಅದನ್ನ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕು. ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಗ್ರಿಮೆಂಟ್ ಕಾಪಿ ಅಂತ ಇರುತ್ತೆ, ಅಗ್ರಿಮೆಂಟ್ ಕಾಪಿ ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಾಂದ್ರೆ ಬಿಲ್ಡಿಂಗ್ ಅಗ್ರಿಮೆಂಟ್ ಕಾಪಿ ಆ ತರ ಮೆನ್ಷನ್ ಮಾಡಿದ್ರೆ ಅವರಿಗೆ ಈಸಿ ಆಗುತ್ತೆ ನೋಡೋದಿಕ್ಕೆ. ನೆಕ್ಸ್ಟ್ ಅಲ್ಲಿ ಫಾರ್ಮ್ ಎಲ್ಲ ಬರುತ್ತೆ. ಒಂದು ಫಾರ್ಮ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಪೇ ಯು ಆಪ್ಷನ್ಸ್ ಬರುತ್ತೆ. ಪೇ ಯು UPI ಮಾಡ್ಕೊಳ್ಳಿ, ಪೇ ಯು UPI ಆನ್ಲೈನ್ ಬೇಡ. ನೆಕ್ಸ್ಟ್ ಅಲ್ಲಿ GST ಕೇಳುತ್ತೆ, ಬೇಡ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪೇ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಬರುತ್ತೆ. ಅದ್ ಬಂದಿದ್ ಕೂಡಲೇ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ, ಆಧಾರ್ ನಂಬರ್ ಇರುತ್ತಲ್ಲ, ಸೊ ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ನೀವು ಸ್ಪೇಸ್ ಕೊಡೋ ಅವಶ್ಯಕತೆನೇ ಇಲ್ಲ. ಏನ್ ನಿಮ್ದು ಆಧಾರ್ ನಂಬರ್ ಇರುತ್ತೆ ಆ ನಂಬರ್ ಆಗ್ತಾ ಹೋದ್ರೆ 12 ಡಿಜಿಟ್ ನಂಬರ್ ಇರುತ್ತಲ್ಲ, ಸೊ ಅದು ನಿಮ್ಗೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸ್ಟೆಪ್ ಹೋಗಿ ತಗೊಳುತ್ತೆ. ಸೆಪರೇಟ್ ಆಗಿ ಫೋರ್ ನಂಬರ್ಸ್ ಇರ್ತಲ್ಲ, ಸೊ ಅದು ಆಟೋಮೆಟಿಕ್ ಆಗಿ 4 ಸ್ಟೆಪ್ಸ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ಅಲ್ಲಿ ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಪೇಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ? ಪೇಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅದಲ್ಲಿ ಪೇಮೆಂಟ್ ಕರ್ಕೊಂಡು ಹೋಗಿದ್ ಕೂಡಲೇ ನಿಮ್ಗಲ್ಲಿ ಒಂದು OTP ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು OTP ಬರುತ್ತೆ. ಈ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು OTP ಬರುತ್ತಲ್ಲ, ಆ OTP ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕೊಟ್ರೆ ಡೈರೆಕ್ಟ್ ಆಗಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಆ ಪೇಮೆಂಟ್ ಆಪ್ಷನ್ಸ್ ಅಲ್ಲಿ ಸೊ ನಿಮ್ಗೆ ಫೋನ್ ಪೇ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನೀವಲ್ಲಿ ಮೊಬೈಲ್ ಅಲ್ಲಿ UPI ನಂಬರ್ ಇರುತ್ತೆ ನಿಮ್ದು, ಯಾವುದು ನಿಮ್ ಸ್ಕ್ಯಾನರ್ ಕೆಳಗಡೆ UPI ನಂಬರ್ ಇರುತ್ತೆ. ಆ UPI ನಂಬರ್ ಇಲ್ಲಿ ಎಂಟ್ರಿ ಮಾಡಿದ್ರೆ ತುಂಬಾ ಈಸಿ, ವಿತ್ ಇನ್ ಸೆಕೆಂಡ್ ಅಲ್ಲಿ. ಈಗ ಅಲ್ಲಿ 5 ಮಿನಿಟ್ಸ್ ಏನ್ ಟೈಮ್ ತೋರಿಸ್ತಾ ಇದೆಯೋ 1 ಮಿನಿಟ್ ಅಲ್ಲಿ ನಿಮ್ಗೆ ಆ UPI ID ನಿಮಗೆ ಜ್ಞಾಪಕ ಇದ್ರೆ, ಸಪರೇಟ್ ಆಗಿ ಬರ್ಕೊಂಡಿದ್ರೆ ಇನ್ನೂ ಒಳ್ಳೇದು. ಆ ಸಪರೇಟ್ ಆಗಿ ಬರ್ಕೊಂಡು ನೀವು ಅಲ್ಲಿ UPI ID ಏನಿರುತ್ತೆ ನಿಮ್ದು ಅಲ್ಲಿ ಮೆನ್ಷನ್ ಮಾಡ್ಬೇಕು. ಅಲ್ಲಿ ಕೇಳುತ್ತದು, ಅಲ್ಲಿ ಎಲ್ಲಿರುತ್ತೆ ಅಂತಾನೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ಕ್ಯಾನರ್ ಇರುತ್ತಲ್ಲ, ಸ್ಕ್ಯಾನರ್ ಕೆಳಗಡೆ UPI ID ಇರುತ್ತೆ. ಅದನ್ನ ಕಾಪಿ ಪೇಸ್ಟ್ ಅಥವಾ ಅಲ್ಲಿ ಏನ್ ಗೊತ್ತಿರುತ್ತೆ ಸೊ ಅದನ್ನ ನೀವು ಅಲ್ಲಿ ಎಂಟ್ರಿ ಮಾಡ್ಬೇಕು. ಪ್ರೊಸೀಡ್ ಅಂತ ಕೊಟ್ರೆ UPI ID ನಲ್ಲಿ ಪ್ರೊಸೀಡ್ ಅಂತ ಕೊಟ್ರೆ ನಿಮ್ಗಲ್ಲಿ ಪ್ರೊಸೀಡ್ ಆಗತ್ತೆ. ಸಪೋಸ್ ಬೇಡ ನಾನು ಸ್ಕ್ಯಾನರೇ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಕ್ಯಾನರ್ ಮಾಡ್ಬೋದು. ಅಲ್ಲಿ ತೋರಿಸುತ್ತೆ ಯಾರಿಗ್ ಮಾಡ್ತಾ ಇದೀನಿ ಪೇಮೆಂಟು, ಎಷ್ಟು ಮಾಡ್ಬೇಕು, ಆಟೋಮೆಟಿಕ್ ಆಗಿ ತೋರಿಸುತ್ತೆ. ನೀವೇನು ಎಕ್ಸ್ಟ್ರಾ ಆಡ್ ಮಾಡಂಗಿಲ್ಲ ಅಥವಾ ಯಾವ್ದು ಏನು ಕನ್ಫ್ಯೂಷನ್ ಇಲ್ಲ. ಕನ್ಫರ್ಮೇಶನ್, ಪೇಮೆಂಟ್ ಕನ್ಫರ್ಮೇಶನ್ ಬರುತ್ತೆ, ನಿಮ್ಗೂ ಮೆಸೇಜ್ ಬರುತ್ತೆ FSSAI ಇಂದ ಆಲ್ರೆಡಿ ಆಗಿರುತ್ತೆ ಅಂತಾನು ತೋರಿಸುತ್ತೆ. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಮಾಮೂಲಿ ಪೇಮೆಂಟ್ ಆಗಿದ ಕೂಡಲೇ ಒಂದ್ 2 ನಿಮಿಷ ವೇಟ್ ಮಾಡಿ. ನಿಮ್ಗೆ ಒಂದು FSSAIದು ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಓಪನ್ ಆದ್ರೆ ನೀವು ಇಲ್ಲಿ ಏನಂದ್ರೆ
ಏನಿದು ಏನೇನೋ ಬರ್ತಾ ಇದೆ ಆ ತರ ಎಲ್ಲ ಅನ್ಕೊಂಬಾರ್ದು. ಸೊ ಅಲ್ಲಿ ನಿಮ್ಗೆ ಆ ಫಾರ್ಮ್ ಓಪನ್, ಹೇಗೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೋ ಅದೇ ತರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ 30 ಇಂದ ಕಮೆಂಟ್ಸ್ ಆಗಿರುತ್ತೆ ಒಂದು ನಂಬರ್ ಫಸ್ಟ್ ಅಲ್ಲಿ. ಈಗ ಮೊಬೈಲ್ ಅಲ್ಲಿ ಬ್ಲರ್ ಮಾಡಿರೋದ್ರಿಂದ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಅಥವಾ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಬಹುದು ನೀವು. ಅಲ್ಲಿ ನೀವು ಓಪನ್ ಮಾಡಿದ ಕೂಡಲೇ ಅಲ್ಲಿ 30 ಆ ತರ ಎಲ್ಲ ನಂಬರ್ ಬರುತ್ತೆ. ಆ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕು. ಎಲ್ಲಿ ಲಾಗಿನ್ ಬಿಸ್ನೆಸ್ ಅಂತ ಇದೆಯಲ್ಲ, ಫುಡ್ ಲಾಗಿನ್ ಬಿಸ್ನೆಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ. ಆ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಕ್ಯಾಪ್ಚರ್ ನಂಬರ್ ಕೇಳುತ್ತೆ. ಆ ಕ್ಯಾಪ್ಚರ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ತೋರಿಸುತ್ತೆ, ಡೈರೆಕ್ಟ್ ಆಗಿ ಒಂದು ಪೇಜ್ ಓಪನ್ ಆಗುತ್ತೆ. ಯಾವ ಪೇಜು ಅಂತ ಹೇಳಿದ್ರೆ ಡೈರೆಕ್ಟ್ FSSA. ಡೈರೆಕ್ಟ್ ಆಗಿ ಏನಾಗುತ್ತೆ, FSSA ಒಂದು ಡೈರೆಕ್ಟ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಬಂದು ನಿಮ್ಗೆ ಎರಡು ತರ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಏನಕ್ಕೆ ಎರಡು ತರ ಆಪ್ಷನ್ಸ್ ಇರುತ್ತೆ, ಒಂದು ನೀವೇನಾದ್ರೂ ಪೇಮೆಂಟ್ ಮಾಡಿ ಇನ್ಕಂಪ್ಲೀಟ್ ಆಗಿದ್ರೆ ಇಲ್ಲಿ ಫಸ್ಟ್ ಇನ್ಕಂಪ್ಲೀಟ್ ಅಂತ ಬರುತ್ತೆ. ಅಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರ್ಬೋದು ನೀವು ಪ್ಲಸ್ ಅಂತ. ಆ ಪ್ಲಸ್ ಅಂತ ತೋರಿಸ್ತಾ ಇರೋದ್ ಕಾರಣದಲ್ಲಿ ನಂಬರ್ ತಗೊಂಡು ನೀವು ಮಾಡ್ಕೋಬಹುದು. ಸೆಕೆಂಡ್, ನೀವು ಏನಾದ್ರೂ ಅಪ್ಲೋಡ್ ಆಗಿ ಪೇಮೆಂಟ್ ಎಲ್ಲ ಸಕ್ಸಸ್ ಆಗಿದ್ರೆ ಎರಡು ನಂಬರ್ ಬ್ಲೂ ಕಲರ್ ತೋರಿಸ್ತಾ ಇದೆಯಲ್ಲ, ಕೆಳಗಡೆ ನಂಬರ್ ತಗೋಬೇಕು. 20 ಇಂದ ಕಮೆಂಟ್ಸ್ ಆಗಿರುತ್ತೆ. ಆ 20 ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು. ಜಸ್ಟ್ ಏನ್ ಮಾಡ್ಬೇಕು, ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಒರಿಜಿನಲ್ ಕಾಪಿ 5 ಪೇಜ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ನಿಮ್ಗೆ ಅದನ್ನ ಒರಿಜಿನಲ್ ಕಾಪಿ ಸಿಗುತ್ತೆ. ನಿಮ್ಗೆ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ನೀವು ಸ್ಟೋರ್ ಮಾಡ್ಕೋಬಹುದು. ನೀವು ಮೊಬೈಲ್ ಅಲ್ಲಿ ಆಗಿರ್ಬೋದು, ಶಾಪ್ ಅಲ್ಲಿ ಆಗಿರ್ಬೋದು ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾವುದು ಕಂಪ್ನಿಗೆ MCA ನಂಬರ್ ಪಾಸ್ವರ್ಡ್ ಎಲ್ಲ ಹಾಕಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಪನ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ FSSA ನಂಬರ್ ಇದೆಯಲ್ಲ, ಅದು ನಿಮ್ಗೆ ಡೈರೆಕ್ಟ್ ಆಗಿ ಪ್ರೊಫೈಲ್ ಹೋಗಿ ನಿಮ್ ಕೆಳಗಡೆ ಬಂದು ಅಪ್ಲೋಡ್ FSSA ನಂಬರ್ ಬರುತ್ತೆ. ಆ ನಂಬರ್ ಅಲ್ಲಿ ಹಾಕಿದ್ರೆ ನಿಮ್ಗಲ್ಲಿ ತೋರಿಸುತ್ತೆ ಏನಂದ್ರೆ ನೆಕ್ಸ್ಟ್ ಅಂತ ತೋರಿಸುತ್ತೆ. ಆ ಆಪ್ಷನ್ಸ್ ನಿಮ್ಗಲ್ಲಿ ನೋಡಿದ ಕೂಡಲೇ ಅಲ್ಲಿ ಅಪ್ರೂವಲ್ ಅಂತ ಬರುತ್ತೆ. ಕರೆಕ್ಟ್ ಆಗಿ ನೇಮ್ ಇದ್ರೆ ಅಪ್ರೂವಲ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ಅಪ್ರೂವಲ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ ಮಿಸ್ ಮ್ಯಾಚ್ ನೇಮ್ ಏನಾದ್ರೂ ಚೇಂಜಸ್ ಈ ಕಡೆ ಆ ಕಡೆ ಇರುತ್ತಲ್ಲ, ಸೊ ಅಲ್ಲಿ ಮಾಡಿಫಿಕೇಶನ್ ಅಂತ ಬರುತ್ತೆ. ಸೇಮ್ ಮೆಸೇಜ್, ಸೇಮ್ ಸೇಮ್ ಮೆಥಡ್, ಬಟ್ ಅಲ್ಲಿ ಮಾಡಿಫಿಕೇಶನ್ ಅಂತ ಬರುತ್ತೆ. ಆ ಕಾಪಿ ಒಂದು ನಿಮ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಗ್ಯಾಲರಿನಲ್ಲಿ, ಆ ಕಾಪಿನ ಅಟ್ಯಾಚ್ ಮಾಡಿ ನೀವಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನ ನೀವಲ್ಲಿ ಕಂಪನಿ ಏನ್ ಕೇಳುತ್ತೆ ಡೇಟು ಮತ್ತೆ ಡಾಕ್ಯುಮೆಂಟ್ ಕೇಳುತ್ತೆ, ಅದೆರಡು ಅಟ್ಯಾಚ್ ಮಾಡಿದ್ರೆ ನಿಮ್ಗಲ್ಲಿ FSSA ಅಪ್ಲೋಡ್ ಆಗುತ್ತೆ. ಅಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇರ್ಬೋದು ಬ್ಲರ್ ಆಗಿದೆಯಲ್ಲ, ಅದು ನಿಮ್ಗೆ ಅಲ್ಲಿ ಅಪ್ಲೋಡ್ ಆಗಿರೋದು ನಿಮ್ಗಲ್ಲಿ ಶೋ ಆಗ್ತಾ ಇರುತ್ತೆ. ಕರೆಕ್ಟ್ ಆಗಿ ಅಪ್ರೂವಲ್ ಆಗಿದ್ರೆ ನೇಮ್ ಮಿಸ್ ಮ್ಯಾಚ್ ಏನಿಲ್ಲದೆ ಇದ್ರೆ ಅಪ್ರೂವಲ್ ಅಂತ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು 2 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ಇಷ್ಟು FSSA ಅಪ್ಲೋಡ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್.